ರೈಲ್ವೆಗಳ ಬಗ್ಗೆ, ಪ್ಲಾಟ್ಫಾರ್ಮ್ಗಳ ಬಗ್ಗೆ ಒಳಗೊಂಡಂತಹ ಅನೇಕ ನಿಗೂಢ ಕಥೆಗಳನ್ನ ನೀವು ಕೇಳಿರುತ್ತೀರಾ, ನೋಡಿರುತ್ತೀರಾ. ಆದರೆ 106 ಪ್ರಯಾಣಿಕರೊಂದಿಗೆ ಒಂದು ಭಯಾನಕ ಸುರಂಗದಲ್ಲಿ ಕಣ್ಮರೆಯಾದಂತಹ ರೈಲು ಎಲ್ಲಿ ಹೋಯಿತು ಅನ್ನುವ ಅತ್ಯಂತ ದೊಡ್ಡ ರಹಸ್ಯ ಒಂದು ಬಿಡಿಸಲಾರದಂತಹ ನಿಗೂಢ ಕಥೆಯಾಗಿದೆ. ಹೌದು, ಇದು ಈ ಪ್ರಪಂಚದಲ್ಲಿ ನಡೆದಂತಹ ಒಂದು ಅತ್ಯಂತ ರೋಚಕ ನಿಗೂಢ ಘಟನೆಯಾಗಿದೆ. ಈ ರೈಲು ಎಲ್ಲಿಂದ ಪ್ರಾರಂಭವಾಯಿತು, ಹೇಗೆ ಸುರಂಗ ಮಾರ್ಗದಲ್ಲಿ ಅದು ನಾಪತ್ತೆಯಾಯಿತು, ಅದರಲ್ಲಿದ್ದ 106 ಜನ ಏನಾದರು, ಎಲ್ಲಿ ಹೋದರು, ಇಲ್ಲಿವರೆಗೂ ಕೂಡ ಈ ನಿಗೂಢತೆಯನ್ನ ಕಂಡುಹಿಡಿಯಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಬನ್ನಿ ಸ್ನೇಹಿತರೆ, ಈ ವಿಶೇಷವಾದಂತಹ, ಈ ವಿಸ್ಮಯವಾದಂತಹ ಘಟನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಒಂದ್ ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಟೈಟಾನಿಕ್ ಹಡಗಿನಲ್ಲಿ ಇರುವ ಜನರು ಏನಾದರು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಈ ರೈಲಿನಲ್ಲಿದ್ದ ಜನರು ಮತ್ತು ಆ ರೈಲು ಏನಾಯಿತು ಎಂದು ಇಲ್ಲಿಯವರೆಗೂ ಕೂಡ ಯಾರಿಗೂ ಕಂಡುಹಿಡಿಯಲು ಸಾಧ್ಯವೇ ಆಗಿಲ್ಲ. ಸ್ನೇಹಿತರೆ, ಈ ಘಟನೆ ನಡೆದಿದ್ದು 1911ರಲ್ಲಿ. 106 ಮಂದಿ ಪ್ರಯಾಣಿಸುತ್ತಿದ್ದಂತಹ ಈ ನಿಗೂಢ ರೈಲು ನಾಪತ್ತೆಯಾಗಿದೆ. ಇಲ್ಲಿಯವರೆಗೂ ಈ ರೈಲು ಎಲ್ಲಿಗೆ ಹೋಯಿತು ಎಂಬುದೇ ಇನ್ನುವರೆಗೂ ಗೊತ್ತಾಗಿಲ್ಲ. ಕೇವಲ ಒಂದು ಸುರಂಗವನ್ನ ಇದು ಎಂಟರ್ ಮಾಡುತ್ತದೆ. ಆದರೆ ಸುರಂಗದ ಆಚೆ ಈ ಟ್ರೈನು ಬರಲೇ ಇಲ್ಲ. ಅಂದ್ರೆ ಹಾಗಾದರೆ ಈ ಟ್ರೈನು ಎಲ್ಲಿ ಮಾಯವಾಯಿತು ಎಂದು ಇಲ್ಲಿಯವರೆಗೂ ಸಂಶೋಧಕರು ಇದರ ಹಿಂದೆ ಬಿದ್ದಿದ್ದಾರೆ. ಅದು 1911 ಜುಲೈ 14ರಂದು ಜೆನೆಟಿ ಎಂಬ ರೈಲು ಕಂಪನಿ ಇಟಲಿಯಲ್ಲಿ ಉಚಿತವಾಗಿ ಹೋಗಲು ಜನರಿಗೆ ಅವಕಾಶ ನೀಡುತ್ತದೆ. ಕಾರಣ ಟೈಟಾನಿಕ್ನ ಹಾಗೆ ಈ ಜೆನೆಟಿ ರೈಲು ಕೂಡ ಮೊಟ್ಟ ಮೊದಲ ಬಾರಿಗೆ ತನ್ನ ಪ್ರಯಾಣವನ್ನು ಬೆಳೆಸಲು ಪ್ರಾರಂಭ ಮಾಡಿತ್ತು. ಇದೇ ಕಾರಣ ಆ ಕಂಪನಿಯವರು ಮೊಟ್ಟ ಮೊದಲ ಸವಾರಿಯನ್ನ ಎಲ್ಲ ಪ್ರಯಾಣಿಕರಿಗೆ, ಅಂದರೆ ಈ ಟ್ರೈನಿನಲ್ಲಿ 106 ಪ್ರಯಾಣಿಕರು ಕೂತುಕೊಳ್ಳುವಷ್ಟು ಕೆಪಾಸಿಟಿ ಇತ್ತು, ಆ 106 ಜನರಿಗೆ ಉಚಿತವಾಗಿ ಈ ಪ್ರಯಾಣವನ್ನು ನೀಡಲು ನಿರ್ಧರಿಸುತ್ತದೆ. ಇದೇ ಕಾರಣ 106 ಜನರು ಈ ಟ್ರೈನಿನಲ್ಲಿ ಉಚಿತವಾಗಿ ಹೋಗಲು ರಿಜಿಸ್ಟರ್ ಮಾಡುತ್ತಾರೆ. ಆ ದಿನ ಬಂದೇ ಬಿಟ್ಟಿತು. ಅದು ಜುಲೈ 14. 106 ಜನ ತಮ್ಮ ಸ್ನೇಹಿತರೊಂದಿಗೆ, ತಮ್ಮ ಫ್ಯಾಮಿಲಿಯೊಂದಿಗೆ ಈ ಟ್ರೈನ್ ಅನ್ನ ಹತ್ತುತ್ತಾರೆ. ಅಕ್ಕಪಕ್ಕ ವಿಹಂಗಮ ನೋಟವನ್ನು ನೋಡುತ್ತಾ ಈ ಟ್ರೈನಿನ ಸವಾರಿಯನ್ನು ಮಾಡುತ್ತಿರುತ್ತಾರೆ. ಹೀಗಿರಲು ಈ ಜೆನೆಟಿ ಟ್ರೈನ್ ಒಂದು ಸುರಂಗ ಮಾರ್ಗದ ಹತ್ತಿರ ಬರುತ್ತದೆ. ಸುರಂಗ ಮಾರ್ಗ ಹತ್ತಿರ ಬರುತ್ತಿದ್ದ ಹಾಗೆ ಅದೇನಾಗುತ್ತದೆಯೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಹೊಗೆ ಬರಲು ಪ್ರಾರಂಭಿಸುತ್ತದೆ. ಇದನ್ನು ನೋಡಿದಂತಹ ಪ್ರಯಾಣಿಕರು ಇಲ್ಲಿ ಏನೋ ಚಮತ್ಕಾರ ನಡೆಯುತ್ತಿದೆ ಎಂದು ಸುಮ್ಮನೆ ದೃಶ್ಯಗಳನ್ನ ನೋಡುತ್ತಿರುತ್ತಾರೆ. ಆದರೆ ಈ ಟ್ರೈನು ಆ ಸುರಂಗದಲ್ಲಿ ಮೆಲ್ಲಗೆ ಒಳಗೆ ಹೋಗುತ್ತದೆ. ಆದ್ರೆ ಹೀಗೆ ಹೋಗುತ್ತಿದ್ದ ಹಾಗೆ ಹೊಗೆ ಜಾಸ್ತಿ ಆಗುತ್ತದೆ. ಇದನ್ನು ಕಂಡು ಇಬ್ಬರು ಪ್ರಯಾಣಿಕರು ಗಾಬರಿಯಾಗಿ ಆ ಟ್ರೈನಿನಿಂದ ಜಿಗಿಯುತ್ತಾರೆ. ಹೀಗೆ ಆ ಟ್ರೈನು ಸುರಂಗ ಮಾರ್ಗದಲ್ಲಿ ಹೋದಾಗ ಅದು ಇನ್ನೊಂದು ಕಡೆಯಿಂದ ಹೊರಗೆ ಬರುವುದಿಲ್ಲ. ಹೀಗೆ ಆ ರೈಲು ಸುರಂಗ ಮಾರ್ಗವನ್ನು ಪ್ರವೇಶಿಸಿ ಇನ್ನೊಂದು ಕಡೆಯಿಂದ ಬರುವುದೇ ಇಲ್ಲ. ಅಂದ ಹಾಗೆ ಆ ಸುರಂಗ ಮಾರ್ಗದ ಹೆಸರೇ ಲೋಬಾಡಿ ಸುರಂಗ. ಈ ಸಮಯದಲ್ಲಿ ಈ ರೈಲಿಗಾಗಿ ಸಾಕಷ್ಟು ಹುಡುಕಾಟ ಕೂಡ ನಡೆಸಲಾಗುತ್ತದೆ. ಆದರೆ ಇದರ ಬಗ್ಗೆ ಏನು ಪತ್ತೆ. ಆದರೆ ಇದೇ ರೈಲಿನಿಂದ ಇಬ್ಬರು ಸುರಂಗದ ಹೊರಗೆ ಪತ್ತೆಯಾಗುತ್ತಾರೆ. ಆ ವೇಳೆ ಅವರು ಅಚ್ಚರಿಯ ಘಟನೆ ಹೇಳಿದ್ದು ಎಲ್ಲರೂ ಬೆಚ್ಚಿ ಬೀಳುವಂತೆ ಆಗುತ್ತದೆ. ಆ ರೈಲು ಸುರಂಗದ ಬಳಿ ಬರುತ್ತಿದ್ದಂತೆ ಅಲ್ಲಿಂದ ನಿಗೂಢ ಹೊಗೆ ಬರುತ್ತದೆ. ಇದನ್ನು ಕಂಡು ತಾವು ಜಿಗಿದೆವು ಎಂದು ಆ ಇಬ್ಬರು ಪ್ರಯಾಣಿಕರು ಹೇಳಿದ್ದಾರೆ. ಆದರೆ ವಿಚಿತ್ರ ನೋಡಿ ಸ್ನೇಹಿತರೆ, ಇಲ್ಲೇ ಇರೋದು ಈ ಘಟನೆಗೆ ಒಂದು ಟರ್ನಿಂಗ್ ಪಾಯಿಂಟ್. ಇದನ್ನ ಟೈಮ್ ಮಷೀನ್ ಎಂದು ಕೂಡ ಕರೆಯುತ್ತಾರೆ. ಈ ರೈಲು ತನ್ನ ಸಮಯಕ್ಕಿಂತ 71 ವರ್ಷಗಳ ಹಿಂದೆ, ಅಂದರೆ ಮಾಧ್ಯಮದ ವರದಿ ಪ್ರಕಾರ ಈ ರೈಲು 1840ರಲ್ಲಿ ಮೆಕ್ಸಿಕೋದಲ್ಲಿ ತಯಾರಾಗಿತ್ತು. ಆಗಲೂ ಕೂಡ ಇಂಥದೊಂದು ಘಟನೆ ಆಗಿತ್ತೆಂದು ನಂಬಲಾಗಿದೆ. ಹೀಗೆ 106 ಜನರು ಆ ಸಮಯದಲ್ಲೂ ನಾಪತ್ತೆಯಾಗಿದ್ದರು. ಈ ನಿಗೂಢ ಘಟನೆ ಬಗ್ಗೆ ಹೇಳುವುದಾದರೆ ಈ ರೈಲು ತನ್ನ ಸಮಯಕ್ಕಿಂತ 71 ವರ್ಷಗಳ ಹಿಂದೆ, ಅಂದರೆ 1840ರಲ್ಲಿ ಮೆಕ್ಸಿಕೋ ತಲುಪಿತ್ತೆಂದು ನಂಬಲಾಗಿದೆ. ಇದನ್ನ ಟೈಮ್ ಮಷೀನ್ ಎಂದು ಕರೆಯುತ್ತಾರೆ. ಇದೇ ಕಾರಣ ಈ ಟ್ರೈನ್ ಅನ್ನ ಭೂತದ ಟ್ರೈನು ಎಂದು ಕೂಡ ಕರೆಯುತ್ತಾರೆ. ಮೆಕ್ಸಿಕೋ ವೈದ್ಯರೊಬ್ಬರು 106 ಜನರನ್ನು ನಿಗೂಢವಾಗಿ ಅವರ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದರು. ಆದರೆ ಅವರೆಲ್ಲ ಹುಚ್ಚು ಹಿಡಿದು ಹಾಗೆ ನಡೆಯುತ್ತಿದ್ದರು ಹಾಗೂ ಅವರು ತಾವು ಒಂದು ಟ್ರೈನಿನಿಂದ ಬಂದಿದ್ದೇವೆ ಎಂದು ಎಲ್ಲರೂ ಹೇಳುತ್ತಿದ್ದರು. ಹಾಗೆ ನೋಡಿದರೆ ಆ ಸಮಯದಲ್ಲಿ ಇಟಲಿಯಿಂದ ಮೆಕ್ಸಿಕೋವರೆಗೂ ಟ್ರೈನ್ ಸಂಪರ್ಕವಿಲ್ಲ. ಹಾಗಾದರೆ ಈ ಪ್ರಯಾಣಿಕರು ಎಲ್ಲಿಂದ ಬಂದರು ಎಂದು ಆ ವೈದ್ಯರು ಕೂಡ ಗಾಬರಿಯಾಗಿದ್ದರು. ಈ ವಿಚಿತ್ರ ವಿದ್ಯಮಾನ ಇಂದಿಗೂ ಇಡೀ ಜಗತ್ತನ್ನೇ ನಿಗೂಢವಾಗಿ ಉಳಿಸಿದೆ. ಆದಾಗ್ಯೂ ದೊಡ್ಡ ರಹಸ್ಯವೇನೆಂದರೆ ಈ ರೈಲು ಈಗಲೂ ಇಟಲಿ, ರಷ್ಯಾ, ಜರ್ಮನಿ ಹಾಗೂ ರೊಮೇನಿಯಾಗಳಲ್ಲಿ ಕೆಲವು ಭಾಗದಲ್ಲಿ ಕಂಡು ಬರುತ್ತದೆ ಹಾಗೂ ಇದ್ದಕ್ಕಿದ್ದ ಹಾಗೆ ಮಾಯವಾಗುತ್ತದೆ ಎಂದು ನಂಬಲಾಗಿದೆ.
ನಾವೆಲ್ಲರೂ ಭೂತ ಪ್ರೇತಗಳ ಬಗ್ಗೆ ಕೇಳಿದ್ದೇವೆ. ಮನುಷ್ಯರು ಭೂತ ಪ್ರೇತಗಳಾಗುತ್ತಾರೆ. ಆದರೆ ವಿಚಿತ್ರ ಘಟನೆ ನೋಡಿ, ಟ್ರೈನ್ ಒಂದು ಇಲ್ಲಿ ಭೂತವಾಗಿ ಅಲ್ಲಿನ ಜನರನ್ನು ಕಾಡುತ್ತಿದೆ ಎಂದರೆ ನೀವು ನಂಬಲೇಬೇಕು. ಇಂತಹ ವಿದ್ಯಮಾನದ ಬಗ್ಗೆ, ಈ ಘಟನೆಯ ಬಗ್ಗೆ ಸಂಶೋಧಕರು ಯುರೋಪ್ನಲ್ಲಿ ಎಲ್ಲಿಲ್ಲದ ಸಂಶೋಧನೆಯನ್ನು ಮುಂದುವರೆಸಿದ್ದಾರೆ. ಒಂದಿಲ್ಲ ಒಂದು ದಿನ ಈ ಟ್ರೈನ್ ಬಗ್ಗೆ ಹಾಗೂ 104 ಜನ ನಾಪತ್ತೆ ಆದಂತಹ ಪ್ರಯಾಣಿಕರ ಬಗ್ಗೆ ಒಂದಿಲ್ಲ ಒಂದು ದಿವಸ ಮಾಹಿತಿ ಸಿಗುತ್ತದೆ ಎಂದು ನಂಬಿದ್ದಾರೆ. ನಾವು ಕೂಡ ಆ 104 ಪ್ರಯಾಣಿಕರ ಬಗ್ಗೆ ತಿಳಿಯಲು ಕಾತುರರಾಗಿದ್ದೇವೆ. ಜೊತೆಗೆ ನಿಜವಾಗಲೂ ಅಂಥದೊಂದು ಟ್ರೈನ್ ಇತ್ತ ಇಲ್ಲವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.